ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಾಕೊಂಡಿರುವ ನಟಿ ರನ್ಯಾ ಇದೀಗ ತನಿಖಾಧಿಕಾರಿಗಳ ಮುಂದೆ ಗೋಳಾಡುತ್ತಿದ್ದಾರಂತೆ. ಡಿಆರ್ಐ ಜೊತೆಗೆ ಸಿಬಿಐ ಎರಡೆರಡು ತನಿಖಾ ಸಂಸ್ಥೆಗಳು ಇದೀಗ ಜಂಟಿಯಾಗಿ ಪ್ರಶ್ನೆಗಳ ಸುರಿಮಳೆಯನ್ನೇ ನಟಿ ಮೇಲೆ ಸುರಿಸ್ತಾ ಇದ್ದಾರೆ. ಆದರೆ ಪ್ರತಿ ಪ್ರಶ್ನೆಗೂ ಕಣ್ಣೀರೇ ಉತ್ತರ ಅಂತ. ಈ ನಡುವೆ ರನ್ಯಾ ಹಿಂದೆ ಕಾಣದ ಕೈಗಳು, ರಾಜಕೀಯ ಪ್ರಭಾವಗಳು ಇದ್ದಾವ ಅನ್ನೋ ಪ್ರಶ್ನೆ ಕೂಡ ಹುಟ್ಟುಕೊಳ್ತಾ ಇದೆ. ಇದಕ್ಕೆ ಏನ್ ಕಾರಣ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್. ನಟಿ ರನ್ಯಾಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕಾಂಟ್ಯಾಕ್ಟ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ಈ ಗೋಲ್ಡ್ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು ಬಗೆದಷ್ಟು ರಹಸ್ಯಗಳು ಹೊರಬರ್ತಿದೆ. ಈ ರನ್ಯಾ ಕೇಸ್ಗೆ ಸಂಬಂಧಿಸಿದಂತೆ ಡಿಆರ್ಐ ಜೊತೆ ಸಿಬಿಐ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸುತ್ತಿದ್ದಾರೆ. ಇದೀಗ ರನ್ಯಾಗೆ ಸಂಬಂಧಿಸಿದ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ರನ್ಯಾ ರಾವ್ ನಿರ್ದೇಶಕಿ ಆಗಿರುವ ಕಂಪನಿಗೆ ಸರ್ಕಾರದಿಂದ 12 ಕೋಟಿ ಜಮೀನು ಮಂಜೂರಾಗಿದೆ ಎನ್ನುವ ವಿಚಾರ ಹೊರಬಿದ್ದಿದೆ. ರನ್ಯಾ ರಾವ್ ತುಮಕೂರಿನ ಶಿರಾಬಳಿರುವ ಕಿಸ್ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ನಿರ್ದೇಶಕಿಯಾಗಿದ್ದಾರೆ. 2022ರ ಏಪ್ರಿಲ್ 21ರಲ್ಲಿ ಈ ಕಂಪನಿ ಆರಂಭವಾಗಿದೆ. ಆದರೆ ಇದಾದ 9 ತಿಂಗಳಲ್ಲೇ ಕಂಪನಿಗೆ 2023ರಲ್ಲಿ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. ಈ ಮೂಲಕ ದೊಡ್ಡ ಮಟ್ಟದಲ್ಲಿ ನಟಿ ರನ್ಯಾ ರಾವ್ ರಾಜಕೀಯ ಕಾಂಟ್ಯಾಕ್ಟ್ ಹೊಂದಿರುವುದು ಖಾತ್ರಿಯಾಗಿದೆ. ಈ ಪ್ರಕರಣದಲ್ಲಿ ಖ್ಯಾತ ರಾಜಕಾರಣಿಯೊಬ್ಬರು ಕೂಡ ಭಾಗಿಯಾಗಿದ್ದಾರೆ ಎನ್ನಲಾಗ್ತಿದೆ. ರಾಜಕಾರಣಿಗಾಗಿಯೇ ನಟಿ ಚಿನ್ನ ಖರೀದಿಸಿ ತಂದಿದ್ರ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ. 3 ಕಂಪನಿಗಳ ನಿರ್ದೇಶಕಿ ಈ ರನ್ಯಾ ರಾವ್. ಚಿನ್ನದ ರಾಣಿ ರನ್ಯಾ ರಾವ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕಂಪನಿಗಳ ನಿರ್ದೇಶಕಿಯಾಗಿದ್ದಾಳೆ ಅನ್ನೋ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಕಿಸ್ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರನ್ಯಾ ಹಾಗೂ ಕಬ್ಬಿನಹಳ್ಳಿ ವೃಷಭ್ ನಿರ್ದೇಶಕರು. ಸ್ಟೀಲ್ ಉತ್ಪಾದನಾ ಕಂಪನಿ. ಏಪ್ರಿಲ್ 22, 2022ರಂದು ಕಂಪನಿ ಆರಂಭ. ಐರಿಸ್ ಗ್ರೀನ್ ಪ್ರೈವೇಟ್ ಲಿಮಿಟೆಡ್ 4 ನಿರ್ದೇಶಕರಲ್ಲಿ ರನ್ಯಾ ಒಬ್ಬರು. ಕೃಷಿಗೆ ಸಂಬಂಧಪಟ್ಟ ಕಂಪನಿ. 12 ಮೇ 2025ಕ್ಕೆ ಆರಂಭ. ರನ್ಯಾ ರಾವ್ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್. ರನ್ಯಾ ಹಾಗೂ ಪುಟ್ಟಸ್ವಾಮಿ ರೋಹಿಣಿ ನಿರ್ದೇಶಕರು. ಫೋಟೋಗ್ರಫಿ ಸರ್ವಿಸ್ ಕಂಪನಿ. 28 ಜುಲೈ 2020ರಲ್ಲಿ ಆರಂಭ. ನೋಡಿದ್ರಲ್ಲ, ಈ ಎಲ್ಲ ಕಂಪನಿಗಳಲ್ಲಿ ರನ್ಯಾ ಹಣ ಹೂಡಿದ್ದು ಹೇಗೆ, ಇದಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋ ಬಗ್ಗೆ ತನಿಖೆ ನಡೆಯುತ್ತಿದೆ. ಇದರ ಜೊತೆಗೆ ಸರ್ಕಾರದಿಂದ ರನ್ಯಾ ನಿರ್ದೇಶಕಿ ಆಗಿರುವ ಕಂಪನಿಗೆ 12 ಎಕರೆ ಜಮೀನು ಮಂಜೂರಾಗಿದ್ದು ಹೇಗೆ, ಇದರ ಹಿಂದೆ ಇರುವ ರಾಜಕಾರಣಿ ಯಾರು ಎನ್ನುವ ಬಗ್ಗೆ ತನಿಖೆ ನಡೆಯುವ ಸಾಧ್ಯತೆ ಇದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಾಕೊಂಡಿರುವ ನಟಿ ರನ್ಯಾ ಇದೀಗ ತನಿಖಾಧಿಕಾರಿಗಳ ಮುಂದೆ ಗೋಳಾಡುತ್ತಿದ್ದಾರಂತೆ. ಡಿಆರ್ಐ ಜೊತೆಗೆ ಸಿಬಿಐ ಎರಡೆರಡು ತನಿಖಾ ಸಂಸ್ಥೆಗಳು ಇದೀಗ ಜಂಟಿಯಾಗಿ ಪ್ರಶ್ನೆಗಳ ಸುರಿಮಳೆಯನ್ನೇ ನಟಿ ಮೇಲೆ ಸುರಿಸ್ತಾ ಇದ್ದಾರೆ. ಆದರೆ ಪ್ರತಿ ಪ್ರಶ್ನೆಗೂ ಕಣ್ಣೀರೇ ಉತ್ತರ ಅಂತ. ಈ ನಡುವೆ ರನ್ಯಾ ಹಿಂದೆ ಕಾಣದ ಕೈಗಳು, ರಾಜಕೀಯ ಪ್ರಭಾವಗಳು ಇದ್ದಾವ ಅನ್ನೋ ಪ್ರಶ್ನೆ ಕೂಡ ಹುಟ್ಟುಕೊಳ್ತಾ ಇದೆ. ಇದಕ್ಕೆ ಏನ್ ಕಾರಣ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್. ನಟಿ ರನ್ಯಾಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕಾಂಟ್ಯಾಕ್ಟ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ಈ ಗೋಲ್ಡ್ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು ಬಗೆದಷ್ಟು ರಹಸ್ಯಗಳು ಹೊರಬರ್ತಿದೆ. ಈ ರನ್ಯಾ ಕೇಸ್ಗೆ ಸಂಬಂಧಿಸಿದಂತೆ ಡಿಆರ್ಐ ಜೊತೆ ಸಿಬಿಐ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸುತ್ತಿದ್ದಾರೆ. ಇದೀಗ ರನ್ಯಾಗೆ ಸಂಬಂಧಿಸಿದ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ರನ್ಯಾ ರಾವ್ ನಿರ್ದೇಶಕಿ ಆಗಿರುವ ಕಂಪನಿಗೆ ಸರ್ಕಾರದಿಂದ 12 ಕೋಟಿ ಜಮೀನು ಮಂಜೂರಾಗಿದೆ ಎನ್ನುವ ವಿಚಾರ ಹೊರಬಿದ್ದಿದೆ.
ರನ್ಯಾ ರಾವ್ ತುಮಕೂರಿನ ಶಿರಾಬಳಿ ಇರುವ ಕಿಸ್ರೋಡ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ನಿರ್ದೇಶಕಿಯಾಗಿದ್ದಾರೆ. 2022ರ ಏಪ್ರಿಲ್ 21ರಲ್ಲಿ ಈ ಕಂಪನಿ ಆರಂಭವಾಗಿದೆ. ಆದರೆ ಇದಾದ 9 ತಿಂಗಳಲ್ಲೇ ಕಂಪನಿಗೆ 2023ರಲ್ಲಿ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. ಈ ಮೂಲಕ ದೊಡ್ಡ ಮಟ್ಟದಲ್ಲಿ ನಟಿ ರನ್ಯಾ ರಾವ್ ರಾಜಕೀಯ ಕಾಂಟ್ಯಾಕ್ಟ್ ಹೊಂದಿರುವುದು ಖಾತ್ರಿಯಾಗಿದೆ. ಈ ಪ್ರಕರಣದಲ್ಲಿ ಖ್ಯಾತ ರಾಜಕಾರಣಿಯೊಬ್ಬರು ಕೂಡ ಭಾಗಿಯಾಗಿದ್ದಾರೆ ಎನ್ನಲಾಗ್ತಿದೆ. ರಾಜಕಾರಣಿಗಾಗಿಯೇ ನಟಿ ಚಿನ್ನ ಖರೀದಿಸಿ ತಂದಿದ್ರ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ. 3 ಕಂಪನಿಗಳ ನಿರ್ದೇಶಕಿ ಈ ರನ್ಯಾ ರಾವ್. ಚಿನ್ನದ ರಾಣಿ ರನ್ಯಾ ರಾವ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕಂಪನಿಗಳ ನಿರ್ದೇಶಕಿಯಾಗಿದ್ದಾಳೆ ಅನ್ನೋ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಕಿಸ್ರೋಡ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರನ್ಯಾ ಹಾಗೂ ಕಬ್ಬಿನಹಳ್ಳಿ ವೃಷಭ್ ನಿರ್ದೇಶಕರು. ಸ್ಟೀಲ್ ಉತ್ಪಾದನಾ ಕಂಪನಿ. ಏಪ್ರಿಲ್ 22, 2022ರಂದು ಕಂಪನಿ ಆರಂಭ. ಐರಸ್ ಗ್ರೀನ್ ಪ್ರೈವೇಟ್ ಲಿಮಿಟೆಡ್ 4 ನಿರ್ದೇಶಕರಲ್ಲಿ ರನ್ಯಾ ಒಬ್ಬರು. ಕೃಷಿಗೆ ಸಂಬಂಧಪಟ್ಟ ಕಂಪನಿ. 12 ಮೇ 2025ಕ್ಕೆ ಆರಂಭ. ರನ್ಯಾ ರಾವ್ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್. ರನ್ಯಾ ಹಾಗೂ ಪುಟ್ಟಸ್ವಾಮಿ ರೋಹಿಣಿ ನಿರ್ದೇಶಕರು. ಫೋಟೋಗ್ರಫಿ ಸರ್ವಿಸ್ ಕಂಪನಿ. 28 ಜುಲೈ 2020ರಲ್ಲಿ ಆರಂಭ. ನೋಡಿದ್ರಲ್ಲ, ಈ ಎಲ್ಲ ಕಂಪನಿಗಳಲ್ಲಿ ರನ್ಯಾ ಹಣ ಹೂಡಿದ್ದು ಹೇಗೆ, ಇದಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋ ಬಗ್ಗೆ ತನಿಖೆ ನಡೆಯುತ್ತಿದೆ. ಇದರ ಜೊತೆಗೆ ಸರ್ಕಾರದಿಂದ ರನ್ಯಾ ನಿರ್ದೇಶಕಿ ಆಗಿರುವ ಕಂಪನಿಗೆ 12 ಎಕರೆ ಜಮೀನು ಮಂಜೂರಾಗಿದ್ದು ಹೇಗೆ, ಇದರ ಹಿಂದೆ ಇರುವ ರಾಜಕಾರಣಿ ಯಾರು ಎನ್ನುವ ಬಗ್ಗೆ ತನಿಖೆ ನಡೆಯುವ ಸಾಧ್ಯತೆ ಇದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿಕೊಂಡಿರುವ ನಟಿ ರನ್ಯಾ ಇದೀಗ ತನಿಖಾಧಿಕಾರಿಗಳ ಮುಂದೆ ಗೋಳಾಡುತ್ತಿದ್ದಾರಂತೆ. ಡಿಆರ್ಐ ಜೊತೆಗೆ ಸಿಬಿಐ ಎರಡೆರಡು ತನಿಖಾ ಸಂಸ್ಥೆಗಳು ಇದೀಗ ಜಂಟಿಯಾಗಿ ಪ್ರಶ್ನೆಗಳ ಸುರಿಮಳೆಯನ್ನೇ ನಟಿ ಮೇಲೆ ಸುರಿಸ್ತಾ ಇದ್ದಾರೆ. ಆದರೆ ಪ್ರತಿ ಪ್ರಶ್ನೆಗೂ ಕಣ್ಣೀರೇ ಉತ್ತರ ಅಂತ. ಈ ನಡುವೆ ರನ್ಯಾ ಹಿಂದೆ ಕಾಣದ ಕೈಗಳು, ರಾಜಕೀಯ ಪ್ರಭಾವಗಳು ಇದ್ದಾವ ಅನ್ನೋ ಪ್ರಶ್ನೆ ಕೂಡ ಹುಟ್ಟುಕೊಳ್ತಾ ಇದೆ. ಇದಕ್ಕೆ ಏನ್ ಕಾರಣ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್. ನಟಿ ರನ್ಯಾಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕಾಂಟ್ಯಾಕ್ಟ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ಈ ಗೋಲ್ಡ್ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು ಬಗೆದಷ್ಟು ರಹಸ್ಯಗಳು ಹೊರಬರ್ತಿದೆ. ಈ ರನ್ಯಾ ಕೇಸ್ಗೆ ಸಂಬಂಧಿಸಿದಂತೆ ಡಿಆರ್ಐ ಜೊತೆ ಸಿಬಿಐ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸುತ್ತಿದ್ದಾರೆ. ಇದೀಗ ರನ್ಯಾಗೆ ಸಂಬಂಧಿಸಿದ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ರನ್ಯಾ ರಾವ್ ನಿರ್ದೇಶಕಿ ಆಗಿರುವ ಕಂಪನಿಗೆ ಸರ್ಕಾರದಿಂದ 12 ಕೋಟಿ ಜಮೀನು ಮಂಜೂರಾಗಿದೆ ಎನ್ನುವ